ನಮಸ್ತೆ ಎಲ್ಲರಿಗೂ. ನಾವು ಆದರ್ಶ ವಿದ್ಯಾಲಯ ದೇವರಗುಡದಲ್ಲಿ ಜ್ಞಾನ ಶಿಕ್ಷಕಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಪ್ರಯೋಗ ಸಂಸ್ಥೆಯವರು ನಮಗೆ ಕೊಟ್ಟಿರುವಂತಹ ಪ್ರಯೋಗದ ಉಪಕರಣಗಳನ್ನು ಬಳಸಿಕೊಂಡು ನಾವು ಅವರು ನ್ಯಾಚುರಲ್ ಆಗಿ ನೈಜವಾಗಿ ನೋಡಿ ಅವರು ತಿಳ್ಕೊಂಡು ಅವರ ಮನದಲ್ಲಿ ಅಥವಾ ಗಮನದಲ್ಲಿ ನೀಟಾಗಿ ಅದನ್ನ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಇದೆ. ಸೊ ನಾನು ಫಸ್ಟ್ ಆಫ್ ಆಲ್ ಈ ಮೈಕ್ರೋಸ್ಕೋಪ್ ನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಪ್ಲಸ್ ನಾನು ಯಾವತ್ತಿಗೂ ಈ ಸೂಕ್ಷ್ಮ ಜೀವಿಗಳು ಅದನ್ನ ನೋಡೇ ಇರ್ಲಿಲ್ಲ, ನಾನು ಇಷ್ಟವರೆಗೂ ನೋಡೇ ಇರ್ಲಿಲ್ಲ. ಸರ್ ಪಾಚಿ ಅದ್ ನೀರೆಲ್ಲ ತರಿಸ್ಬಿಟ್ಟು ಅದರಿಂದ ಎಲ್ಲ ನಮ್ಗೆ 2-3 ಡೇಸ್ ಇಂದ ಅದನ್ನೆಲ್ಲ ಹಂಗೆ ಸ್ಟೋರ್ ಮಾಡ್ಬಿಟ್ಟು ನಮ್ಗೆ ಅದೆಲ್ಲ ತೋರಿಸ್ತಾ ಇದ್ರು. ನಮ್ಗೆ ಕ್ಲಾಸ್ ಅಲ್ಲಿ ಥಿಯರಿ ಹೇಳ್ತಾ ಇದ್ರು ಅಷ್ಟೇ, ಬಟ್ ನಮ್ಗೂ ಒಂದು ಆಸೆ ಇರ್ತಾ ಇತ್ತು ಈ ತರ ಮೈಕ್ರೋ ಆರ್ಗಾನಿಸಮ್ಸ್ ಅವೆಲ್ಲ ನೋಡ್ಬೇಕಂತ ಸ್ವಲ್ಪ ನಮ್ಗೆ ಆಸೆ ಇರ್ತಾ ಇತ್ತು. ಸೊ ಈಗ ಪ್ರಯೋಗ ಇನ್ಸ್ಟಿಟ್ಯೂಟ್ ಅವರು ನಮ್ಗೆ ಮೆಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡ್ಬಿಟ್ಟು ನಾವಾಗಿ ಲೈವ್ ಆಗಿ ನೋಡೋ ತರ ನಮ್ಗೆ ಮಾಡಿದ್ದಾರೆ. ಮಕ್ಕಳೇ ಮೈಕ್ರೋಸ್ಕೋಪಲ್ಲಿ ಸೆಟ್ ಮಾಡಿಕೊಂಡು ವೀಕ್ಷಣೆ ಮಾಡೋದ್ರಿಂದ ಮಕ್ಕಳು ಅನುಭವಾತ್ಮಕವಾಗಿ ಕಲಿಕೆಯನ್ನು ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಇದೆ. ಅದರಿಂದ ನನಗೆ ತುಂಬ ಖುಷಿ ಆಯಿತು. ಮುಂದೆ ಹಿಂಗೆ ನಾವು ಎಲ್ಲ ಆಕ್ಟಿವಿಟೀಸ್ ಅನ್ನು ಹಿಂಗೆ ಕಲಿಯೋದಕ್ಕೆ ಇಷ್ಟಪಡ್ತೀವಿ. ಮಕ್ಕಳ ಒಂದು ಕಲಿಕೆಯಲ್ಲಿ ಒಂದು ಶಾಶ್ವತತೆ ಅನ್ನೋದು ಇರ್ತದೆ. ಈ ಪ್ರಯೋಗದ ಉಪಕರಣಗಳನ್ನು ಬಳಕೆ ಮಾಡಿಕೊಂಡು ಪ್ರಯೋಗ ಎಲ್ಲ ಮಾಡಿ ನೋಡಿಸ್ತಾ ಇರೋದ್ರಿಂದ ಮಕ್ಕಳಿಗೆ ತುಂಬ ಬಹಳ ಉಪಯುಕ್ತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.